ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನು ಯಾವುದೇ ಕುಕ್ಕಿಂಗ್ ಬ್ಲಾಗ್ ಮಾಡ್ತಾ ಇಲ್ಲ. ಸೊ ಇವತ್ತು ಎಂಟರ್ಟೈನ್ಮೆಂಟ್ ಬ್ಲಾಗ್ ಮಾಡೋಣ ಅಂತ. ಏನಕ್ಕೆ ಅಂದರೆ, ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಈ ಎಂಟರ್ಟೈನ್ಮೆಂಟ್ ವ್ಲಾಗಲ್ಲಿ ನಮ್ಮಮ್ಮಗೆ ನಾನು ಕಣ್ಣಿಗೆ ಕರ್ಚಿಫ್ ಟೈ ಮಾಡ್ತಿದ್ದೀನಿ. ಸೊ ನೋಡ್ದಿರ ನನಗೆ ಯಾವ ಥರ ಮೇಕಪ್ ಮಾಡ್ತಾರೆ ಅನ್ನೋದು ಈ ಗೇಮ್, ಜಸ್ಟ್ ಮೇಕಪ್ ಗೇಮ್. ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಲೆಟ್ ಸ್ಟಾರ್ಟ್. ನಾನು ಏನೆಲ್ಲ ಮೇಕಪ್ ಐಟಮ್ಸ್ ತೊಗೊಂಡಿದ್ದೀನಿ ಅಂದರೆ, ಟೋನರ್, ಕ್ರೀಮ್, ಪೌಡರ್, ನೋಡ್ಕಮ್ಮ, ಪೌಡರ್, ಮಸ್ಕರ, ಫೌಂಡೇಶನ್, eye palette, blush, lipstick, kajal, last one sticker. ಸೊ ಇವಾಗ ನಮ್ಮಮ್ಮ ಕೂಡ ನಾನೆಲ್ಲ ತೋರಿಸಿದ್ದೀನಿ. ಇವಾಗ ನಮ್ಮಮ್ಮಗೆ ನಾನು ಬಟ್ಟೆ ಕಟ್ತಿದ್ದೀನಿ. ಅವ್ರು ಯಾವ ಥರ ಮೇಕಪ್ ಮಾಡ್ತಾರೆ ಅಂತ ನೋಡೋಣ. ಸೊ ಗೈಸ್, ಈಗ ನಮ್ಮಮ್ಮ ಕಣ್ಣಿಗೆ ಕರ್ಚೀಫ್ ಏನಿದೆ ಅದನ್ನು ಟೈ ಮಾಡ್ತಿದ್ದೀನಿ. ಸೊ ನಮ್ಮಮ್ಮಗೆ ನಾನು ಮೇಕಪ್ ಐಟಮ್ಸ್ ಎಲ್ಲ ಏನಕ್ಕೆ ತೋರಿಸಿದ್ದೀನಿ ಅಂತ ಹೇಳಿದರೆ, ಅವ್ರಿಗೆ ಕೂಡ ಗೊತ್ತಾಗಲಿ ಆ ಮೇಕಪ್ ಐಟಮ್ಸ್ ಎಲ್ಲ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಸೊ ನಮ್ಮಮ್ಮಗೆ ಏನಾದರೂ ಕಾಣಿಸ್ತಿದೆ ಅಂತ ಕೇಳಿದ್ದಕ್ಕೆ ಹಾನೆಸ್ಟಾಗಿ ಅವರು ಏನೂ ಕಾಣ್ತಿಲ್ಲ ಅಂತಲೇ ಹೇಳಿದ್ದಾರೆ. ಸೊ ಮತ್ತ್ಯಾಕೆ ತಡ ಮಾಡೋದು, ಗೇಮ್ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ನಮ್ಮಮ್ಮ ಮೇಕಪ್ ಐಟಮ್ಸಲ್ಲಿ ಫಸ್ಟ್ ಒಂದು ಸೆಲೆಕ್ಟ್ ಮಾಡಿ ಸ್ಟಿಕ್ಕರ್ ಆಗಿದೆ. ಇವಾಗ ನೆಕ್ಸ್ಟ್ ಪೌಡ್ರ್ ತೊಗೊತಿದ್ದಾರೆ. ಫಸ್ಟ್ ಪೌಡ್ರ್ ತೊಗೊಂಡ್ರೆ ನನಗೆ ಗೊತ್ತಾಗಿಲ್ಲ ಗೈಸ್. ಅಯ್ಯೋ, ಇವಾಗ ಐ ಪ್ಯಾಲೆಟ್ ತೊಗೊತಾ ಇದ್ದಾರೆ. ಅದನ್ನು ಐ ಪ್ಯಾಲೆಟ್ನ ಕಣ್ಣತ್ರ ಹಾಕೊಟ್ಬಿಟ್ಟು ಬೇರೆ ಎಲ್ಲ ಹಾಕ್ತಾರೋ ಗೊತ್ತಿಲ್ಲ, ನೋಡಬೇಕು. ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮಮ್ಮ ಐ ಪ್ಯಾಲೆಟ್ನ ಎತ್ಕೊಂಡು ಕೆನ್ನೆಗೆಲ್ಲ ಹಾಕ್ತಾರಂತ. ಇವಾಗ ನೆಕ್ಸ್ಟ್ ಟೋನರ್ ತೊಗೊಂಡಿದ್ದಾರೆ. ಗೈಸ್, ಟೋನರ್ ಕೂಡ ಆಯಿತು. ಇವಾಗ ಫೌಂಡೇಶನ್ ಎತ್ಕೊಂಡವ್ರೆ. ಫೌಂಡೇಶನ್ ಸ್ವಲ್ಪ ಹಾಕಿದ್ರೆ ಮುಖ ಕಲರ್ ಬರುತ್ತೆ. ನಮ್ಮಮ್ಮ ನೋಡಿದ್ರೆ ಕೈಗೆ ಎಷ್ಟೊಂದು ಹಾಕ್ಕೊತಿದ್ದಾರೆ. ನನ್ನ ಮುಖ ಇವತ್ತು ಕೆಡ್ತು ಅಂತಲೇ ಅರ್ಥ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಗೈಸ್, ನನ್ನ ಲೈಫಲ್ಲಿ ನಾನು ಇಷ್ಟೊಂದು ಫೌಂಡೇಶನ್ ಯೂಸ್ ಮಾಡಿರಲಿಲ್ಲ. ನಮ್ಮಮ್ಮ ಕೈ ನೋಡಿ ಎಷ್ಟು ಫೌಂಡೇಶನ್ ಯೂಸ್ ಮಾಡಿದ್ದಾರೆ ಅಂತ ಅಲ್ಲೇ ಗೊತ್ತಾಗ್ತೈತೆ. no.
ಸೊ ಟೆನ್ಷನ್ ಆಗ್ತಾ ಇದೆ, ಈ ಮಸ್ಕರ ಎಲ್ಲೆಲ್ಲ ಹಾಕ್ತಾರೋ ಅಂತ. ನನಗಂತೂ ನಗು ತಡೆಯೋಕ್ಕಾಗ್ತಾ ಇಲ್ಲ. ಬಿಟ್ರೆ ಮುಖ ಎಲ್ಲ ಹಾಕ್ತಾರೆ ಅನ್ಸುತ್ತೆ, ಫೇಸ್ ಫುಲ್ ಮಾಡಾಕ್ಬಿಡ್ತಾರೆ ನಮ್ಮಮ್ಮ ಮಸ್ಕರನ. ಅಯ್ಯೋ ದೇವ್ರೆ. ಗೈಸ್ ನೋಡಿ, ಇವಾಗ ನಮ್ಮಮ್ಮ ಲಿಪ್ಸ್ಟಿಕ್ ತೊಗೊಂಡಿದ್ದಾರೆ. ಹೇಳ್ಬೇಕಾ, ನನಗೆ ಲಿಪ್ಸ್ಟಿಕ್ ನನ್ನ ಫೇವ್ರೇಟು. ಅದನ್ನು ನಮ್ಮಮ್ಮ ಅದೆಲ್ಲ ಹಾಕ್ತಾರೋ ಅದು ನನ್ನ ಕೇಳ್ತಾವ್ರು ಏನಿದು ಅಂತ. ವಾ, ನಾನು ಕೂಡ ಹಿಂಗೆ ಹಚ್ಕೊಂಡಿರಲಿಲ್ಲ ಲಿಪ್ಸ್ಟಿಕ್ ಯಾವತ್ತೂ. ಸೊ ಇಷ್ಟಿಗೆ ನಂಗೆ ತಡೆಯೋಕ್ಕಾಗ್ತಾ ಇಲ್ಲ. ಫೇಸ್ ಏನಾಗ್ತೈತೆ ಅಂತ ಭಯ ಆಗ್ತೈತಿ. ಇವಾಗ ಕಾಜಲ್ ಬೇರೆ ಎತ್ಕೊಂಡವ್ರೆ. ಕಾಜಲ್ ಎಲ್ಲ ಹಾಕ್ಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಮಮ್ಮಗೆ. ಹೆಂಗಿದೆ ನಮ್ಮಮ್ಮ ಮೇಕಪ್ಪು? ಮಸ್ತಾಗಿದೆ ಅಲ್ವಾ? ಮೇಕಪ್ ಎಲ್ಲ ಕಂಪ್ಲೀಟ್ ಆಯ್ತು ಇಲ್ಲಿಗೆ. ಸೊ ಲಾಸ್ಟ್ ಒಂದು ಬಫ್ ಇತ್ತು, ಅದನ್ನು ಕೂಡ ಚೆನ್ನಾಗಿ ಪೌಡ್ರೆಲ್ಲ ಹಾಕಿದ್ದಾರೆ ನಮ್ಮಮ್ಮ. ಇವಾಗ ನಮ್ಮಮ್ಮ ಕಣ್ಣು ಓಪನ್ ಮಾಡಿ ಹೆಂಗಿರುತ್ತೆ ಅಂತ ನಮ್ಮಮ್ಮನೇ ಕೇಳೋಣ ಬನ್ನಿ ಗೈಸ್. ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ನಮ್ಮಮ್ಮ ಮಾಡಿರೋ ಮೇಕಪ್ ನೋಡಿ ನಮ್ಮಮ್ಮಗೆ ಫುಲ್ ಶಾಕ್ ಆಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರಂತೆ. ಸೊ ಇರಿ ಗೈಸ್, ಫಸ್ಟ್ ಹೋಗಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ, ಇಲ್ಲ ಅಂತೇಳಿದ್ರೆ ನನ್ನ ಫೇಸ್ ಹಾಳಾಗೋಗುತ್ತೆ. ಸೊ ಗೈಸ್, ಇನ್ನೇ ಕಡೆ ಬಮ್ಮ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನಮ್ಮಮ್ಮ ಹಾಕಿರೋ ಫೌಂಡೇಶನ್ ಎಲ್ಲ ಎಷ್ಟು ಹಾಕಿದ್ದಾರೆ ಅಂದರೆ, ಅದು ಸೋಪ್ ಹಾಕಿದ್ರೂ ಕೂಡ ಹೋಗಿಲ್ಲ, ಅಷ್ಟೊಂದು ಯೂಸ್ ಮಾಡಿದ್ದಾರೆ. ನಮ್ಮಮ್ಮನ ಕೇಳೋಣ, ನಮ್ಮಮ್ಮ ಮಾಡಿರೋ ಮೇಕಪ್ ಎಷ್ಟು ಚೆನ್ನಾಗಿ ಇಷ್ಟ ಆಯಿತು ಅಂತ. ನಿಮ್ಗೆ ಇಷ್ಟ ಆಯ್ತಾ ನೀನು ಮಾಡಿದ ಮೇಕಪ್ಪು? ಅಂದರೆ ಒಂಥರ ಮೇಕಪ್ ಎಲ್ಲ ಚೆನ್ನಾಗಿ ಮಾಡಿಲ್ಲ, ಜಾಸ್ತಿ ಮಾಡ್ಬಿಟ್ಟಿದ್ಯಲ್ಲ. ಸೊ ನಮ್ಮಮ್ಮಗೆ ಇಷ್ಟ ಆಯ್ತಂದೆ, ಬಟ್ ತುಂಬ ಓವರ್ ಮೇಕಪ್ ಮಾಡಿಬಿಟ್ಟಿದ್ದಾರಂತೆ. ಇದು ಓವರ್ಗಿಂತ ಓವರ್ ಮೇಕಪ್ ಹೇಳ್ಬೇಕಂದ್ರೆ. ಸೊ ಗೈಸ್, ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಮುಂದೆ ಇದೇ ಥರ ಎಂಟರ್ಟೈನ್ಮೆಂಟ್ ವಿಡಿಯೋ ಬರ್ತಾ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು.